ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ರಣತಂತ್ರಗಳನ್ನ ಯಾರಿಂದಲೂ ಊಹಿಸೋದಿಕ್ಕಾಗಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಸಿದ್ದು ಪ್ಲಾನ್ ರೂಪುಗೊಳ್ಳುತ್ತೋ ಅದನ್ನು ಊಹಿಸೋದು ಕಷ್ಟ. ಯಾಕಂದ್ರೆ ರಾಜಕೀಯವನ್ನ ಅರೆದು ಕುಡಿದಿರೋ ಸಿದ್ದರಾಮಯ್ಯಗೆ ರಾಜಕೀಯ ಪಟ್ಟುಗಳನ್ನೇ ಕರಗತ ಮಾಡ್ಕೊಂಡಿದ್ದಾರೆ. ದೇವೇಗೌಡರ ಶಿಷ್ಯ ಬೇರೆ, ಜೊತೆಗೆ 2 ಬಾರಿ ಸಿಎಂ ಆದವರು, ಅದರಲ್ಲೂ ಕರ್ನಾಟಕದ ಆರ್ಥಿಕ ತಜ್ಞ ಅಂತ ಕರೆಯಿಸಿಕೊಳ್ಳೋರು. ಹೀಗಾಗಿ ಸಿದ್ದರಾಮಯ್ಯರನ್ನ ಯಾರಿಂದಲೂ ಲೆಕ್ಕ ಹಾಕೋದಿಕ್ಕೆ ಆಗಲ್ಲ. ಆಟ ಮುಗೀತು ಅನ್ನೋ ಹೊತ್ತಲ್ಲೇ ಚೆಕ್ಕಿಡೋ ಚದುರಂಗದ ಸಿಪಾಯಿ ಇವರು. ಇದು ಕಾಂಗ್ರೆಸ್ ನಾಯಕರಿಗೂ ಚೆನ್ನಾಗಿ ಗೊತ್ತಿದೆ. ದಿಲ್ಲಿಯಲ್ಲಿರೋ ದೊಡ್ಡವರಿಗೂ ಸಿದ್ದರಾಮಯ್ಯ ಪವರ್ ಏನು ಅನ್ನೋದು ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ಸಿಎಂ ಸ್ಥಾನದಲ್ಲಿ ಇಲ್ಲದೇ ಇದ್ರು ಅವರ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಿರೋದು. ಸಿದ್ದರಾಮಯ್ಯ ಇಲ್ಲದೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ನಿರ್ಧಾರಗಳು ಆಗದೇ ಇರೋದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯೇ ದೊಡ್ಡ ಸವಾಲಾಗಿದೆ. 20 ಸಚಿವ ಸ್ಥಾನ ಭರ್ತಿ ಮಾಡೋದಕ್ಕೆ ಸಿಎಂ ಡಿಕೆಶಿ ಕಾತರದಲ್ಲಿದ್ದಾರೆ. ಆದ್ರೆ ರಾಹುಲ್ ಗಾಂಧಿಯೇ ವಿದೇಶ ಬಿಟ್ಟು ಬರ್ತಿಲ್ಲ. ಅಂದ್ಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗ್ತಾ ಇತ್ತು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಹೊಸದೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ನೀಡ್ತಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಅದರಲ್ಲೂ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಸಿಕ್ತಿರೋದಕ್ಕೆ ಸಿದ್ದರಾಮಯ್ಯ ಒತ್ತಡವೇ ಕಾರಣ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ. ಇದೇ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಶೀತಲ ಸಮರಕ್ಕೆ ಮುನ್ನುಡಿ ಬರೆದಿದೆ. ಸಿದ್ದು ಆಟಕ್ಕೆ ಒಂದಿಷ್ಟು ಮಂದಿ ಬೆಪ್ಪಾಗಿ ಹೋಗಿದ್ದಾರಂತೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೂಲಗಳ ಮಾಹಿತಿ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರಿಪ್ರಸಾದ್ರನ್ನ ಸಚಿವರನ್ನಾಗಿಸುವ ಜೊತೆಗೆ ವಿಧಾನ ಪರಿಷತ್ನಲ್ಲೂ ಸಭಾ ನಾಯಕರನ್ನಾಗಿ ನೇಮಿಸಲು ಬೆಂಬಲ ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಅದು ಅಧಿಕಾರದ ಜೊತೆಗೆ ಪಕ್ಷ ಸಂಘಟನೆಗೂ ಬಲ ಸಿಗಲಿದೆ ಅನ್ನೋದು ಸಿದ್ದರಾಮಯ್ಯ ವಾದ. ಯಾಕಂದ್ರೆ ಈ ಹಿಂದೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ 2 ಹುದ್ದೆಯನ್ನು ಏಕಕಾಲದಲ್ಲಿ ನಿರ್ವಹಿಸಿದ್ರು. ಇದನ್ನೇ ಉದಾಹರಣೆಯಾಗಿಟ್ಟುಕೊಂಡು ದಿಲ್ಲಿ ನಾಯಕರ ಮುಂದೆ ಪಟ್ಟು ಹಾಕಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಹರಿಪ್ರಸಾದ್ಗೂ ಮಂತ್ರಿ ಸ್ಥಾನ ನೀಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ವಾದ ಅಂತೆ. ಒಂದು ವೇಳೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರನ್ನ ವಿಧಾನ ಪರಿಷತ್ ಸಭಾ ನಾಯಕರನ್ನಾಗಿ ನೇಮಿಸುವ ಸಾಧ್ಯತೆಯೂ ಹೆಚ್ಚಿದೆ. ಯತೀಂದ್ರ ಅವರ ರಾಜಕೀಯ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇದು ಅಂತಾನೆ ರಾಜಕೀಯ ನಾಯಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತೋ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹುಟ್ಕೊಂಡಿದೆ. ಅದರಲ್ಲೂ ಒಂದು ಕಾಲದ ಸಿದ್ದರಾಮಯ್ಯ ಪಟ್ಟ ಶಿಷ್ಯ ಅನ್ಸ್ಕೊಂಡಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ಅದ್ಯಾವ ಕಾರಣವೋ ತಿಳಿದಿಲ್ಲ. ಗುರು ಶಿಷ್ಯರಂತಿದ್ದ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ಅದೇನಾಗಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಮೊದಲಿನಂತೆ ಇದ್ದ ಬಾಂಧವ್ಯ ಇಲ್ಲ, ಗುರು ಶಿಷ್ಯ ಅನ್ನೋ ಸಂಬಂಧದಲ್ಲಿದ್ದ ಕಳೆಯೂ ಇಲ್ಲ. ಈ ಬಗ್ಗೆ ಜಾರಕಿಹೊಳಿ ಅದೆಷ್ಟೇ ಸ್ಪಷ್ಟನೆ ನೀಡಿದ್ರು ಈ ಸುದ್ದಿ ಮಾತ್ರ ನಿಲ್ತಾ ಇಲ್ಲ. ಇದೇ ಹೊತ್ತಲ್ಲೇ ಈಗ ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಪಟ್ಟ ಕಟ್ಟಲಾಗ್ತಾ ಇದೆ ಅನ್ನೋ ಸುದ್ದಿ ಒಂದಿಷ್ಟು ಕತೆಗಳನ್ನ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ. ಸರ್ಕಾರ ರಚನೆಯಾಗೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ತಾನೇ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ದೊಡ್ಡ ಕನಸು ಕಂಡಿದ್ರು. ಇದು ಇವತ್ತು ನಿನ್ನೆಯಿಂದ ಶುರುವಾಗಿದ್ದ ಸರ್ಕಸ್ ಅಲ್ಲ. ಡಿಕೆಶಿ ಡಿಸಿಎಂ ಆದಾಗಿನಿಂದಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನಾ ಬಾರಿ ದಿಲ್ಲಿಗೆ ಹೋಗಿ ಬಂದಿದ್ರು. ಈ ಬಾರಿ ಡಿಕೆಶಿ ಸರ್ಕಾರ ರಚನೆ ಆಗ್ತಿದ್ದಂತೆ ತಾವೇ ಕೆಪಿಸಿಸಿ ಅಧ್ಯಕ್ಷರಾಗಬೇಕು, ಜೊತೆಗೆ ಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ದಿಲ್ಲಿ ನಾಯಕರು ಸತೀಶ್ ಜಾರಕಿಹೊಳಿ ಕನಸಿಗೆ ತಣ್ಣೀರೆರಚೋ ಕೆಲಸ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ ಒಬ್ಬರಿಗೆ ಒಂದೇ ಹುದ್ದೆ, ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಗೊಳ್ಳಿ, ಇಲ್ಲ ಸಚಿವ ಸ್ಥಾನದಲ್ಲಿರಿ ಅನ್ನೋ ನಿಯಮ ಹಾಕಿದ್ರು. ಹೀಗಾಗಿ ಅನಿವಾರ್ಯವಾಗಿ ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ರು. ಆಗ ಕೆಪಿಸಿಸಿ ಗಾದೆಗೆ ಕೂತವರೇ ಬಿಕೆ ಹರಿಪ್ರಸಾದ್. ಆದ್ರೀಗ ಇದೆಲ್ಲವೂ ಉಲ್ಟಾ ಪಲ್ಟಾ ಆಗೋ ಲೆಕ್ಕಾಚಾರ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನೋ ಕೂಗೆದ್ದಿದೆ.
ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಹರಿಪ್ರಸಾದ್ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ BK ಹರಿಪ್ರಸಾದ್ಗೆ ಪಟ್ಟ ಕಟ್ಟಿದ್ದೇ ಆದಲ್ಲಿ ಸಿದ್ದು ಮತ್ತೊಮ್ಮೆ ಗೆದ್ದಂತೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋರೇ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತೆ. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ. ಇವತ್ತು ಅಥವಾ ನಾಳೆ ಸಿಎಂ DK ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆ ಫೈನಲ್ ಮಾಡಿಕೊಂಡು ಬರಲಿದ್ದಾರೆ. ಆಗ ಎಲ್ಲವೂ ಹೊರಬೀಳಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.